ಮೊನ್ನೆ ದಿವಸ ಬಸವರಾಜ್ ಅಂಬಿ ಅನ್ನೋವಂಥವ್ರದ್ದು ಕಿಡ್ನ್ಯಾಪ್ ಆಗಿತ್ತು ಅಂತ ಹೇಳಿ ನಮ್ಮ ಘಟಪ್ರಭಾ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಆಗಿತ್ತು. ಅಪಹರಣಕ್ಕೆ ಒಳಗಾದ ವ್ಯಕ್ತಿಯ ಹೆಂಡತಿ ಕಂಪ್ಲೇಂಟ್ ಕೊಟ್ಟಿದ್ದರು. ಈಗಾಗಲೇ ಹೇಳಿದಾಗೆ ಅಪಹರಣಕ್ಕೆ ಒಳಗಾದ ವ್ಯಕ್ತಿಯನ್ನು ರಕ್ಷಿಸಲಿಕ್ಕೆ ಮತ್ತು ಆರೋಪಿಗಳನ್ನ ಬಂಧಿಸಲಿಕ್ಕೆ ಸುಮಾರು 3 ತಂಡಗಳನ್ನು ನಾವು ರಚಿಸಿದ್ವಿ. ನಮ್ಮಲ್ಲಿ ದೂರು ದಾಖಲಾದ ಕೇವಲ 24 ಗಂಟೆ ಒಳಗಡೆ ನಮ್ಮ ಪೊಲೀಸರು ಅಪಹರಣಕ್ಕೆ ಒಳಗಾದ ವ್ಯಕ್ತಿಯನ್ನು ರಕ್ಷಿಸಲಿಕ್ಕೆ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಇಲ್ಲಿವರೆಗೂ 4 ಜನ ಆರೋಪಿಗಳನ್ನು ಕೂಡ ಬಂಧಿಸಿದ್ದಾರೆ. ಈ 4 ಜನ ಆರೋಪಿಗಳಲ್ಲಿ ಒಬ್ಬನು ಗೋಕಾಕ್ ತಾಲೂಕು, 2 ಜಮಖಂಡಿಯವರು ಮತ್ತು ಇನ್ನೊಬ್ಬ ವ್ಯಕ್ತಿ ಮೂಡಲಗಿ ತಾಲೂಕಿನವನು. ಮೊದಲನೇ ಆರೋಪಿ ಈಶ್ವರ್ ರಾಮ್ಗೋನಟ್ಟಿ ಅಂತ ಹೇಳಿ ಗೋಕಾಕ್ ತಾಲೂಕಿನವನು. ಆಮೇಲೆ ಸಚಿನ್ ಮತ್ತು ರಮೇಶ್ ಕಾಂಬ್ಳೆ ಅಂತ ಹೇಳಿ ಜಮಖಂಡಿಯವರು, ಮತ್ತು ರಾಘವೇಂದ್ರ ಬಾನಪ್ಕುಳ್ ಅಂತ ಮೂಡಲಗಿ ತಾಲೂಕಿನವನು. ಈ 4 ಆರೋಪಿಗಳ ವಶದಲ್ಲಿ ಅಪಹರಣಕ್ಕೆ ಒಳಗಾದ ವ್ಯಕ್ತಿ ನಿಪ್ಪಾಣಿ ಹೊರವಲಯದಲ್ಲಿದ್ದರು. ಆ ಒಂದು ನಮ್ಮ ತನಿಖೆಯಲ್ಲಿ ಕಂಡುಬಂದ ಪ್ರಕಾರ ನಮ್ಮ ನಿಪ್ಪಾಣಿ ಪೊಲೀಸರು ಮತ್ತು ಘಟಪ್ರಭಾ ಪೊಲೀಸರು ಅಲ್ಲಿ ದಾಳಿ ಮಾಡಿ ಅಪಹರಣಕ್ಕೆ ಒಳಗಾದ ವ್ಯಕ್ತಿಯನ್ನು ರಕ್ಷಿಸಲಿಕ್ಕೆ ಯಶಸ್ವಿಯಾಗಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಈ 4 ವ್ಯಕ್ತಿಗಳ ಜೊತೆ ಮತ್ತಷ್ಟು ಜನ ಒಳಸಂಚಿನಲ್ಲಿ ಭಾಗಿಯಾಗಿರೋದು ನಮಗೆ ನಮ್ಮ ತನಿಖೆಯಲ್ಲಿ ಒಂದು ಗುಮಾನಿ ಇದೆ. ಸೊ ಹಾಗಾಗಿ ಮತ್ತಷ್ಟು ತನಿಖೆಯನ್ನು ನಡೆಸಲಿಕ್ಕೆ ನಾವು ನಮ್ಮ ಪೊಲೀಸರಿಗೆ ಹೇಳಿದ್ದೀವಿ. ತನಿಖೆ ನಡೀತಾ ಇದೆ. ಈ ಆರೋಪಿಗಳಿಂದ ನಾವು 2 ಕಾರುಗಳನ್ನ ವಶಪಡಿಸ್ಕೊಂಡಿದ್ದೀವಿ. ಈಗಾಗಲೇ ಆರೋಪಿಗಳನ್ನ ನಾವು ವಿಚಾರಣೆಗೆ ಒಳಪಡಿಸಿ ಕೆಲವೊಂದು ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಂಡಿದ್ದೀವಿ. ಆ ಪ್ರಕಾರವಾಗಿ ನಮ್ಮ ತನಿಖೆ ನಡೀತಾ ಇದೆ. ಇವನು ಈ ಮುಂಚೆ ಹಲವಾರು ಬಾರಿ ಜಮಖಂಡಿಗೆ ಹೋಗಿ ಬಂದು ಮಾಡ್ತಾಯಿದ್ದ. ಅವನ ಮೇಲೆ ಇವರು ಒಂದು ನಿಗಾನ ಇಟ್ಟಿದ್ದರು. ಹಾಗಾಗಿ ನಮಗೆ ಇನ್ನಷ್ಟು ಜನರು ಭಾಗಿಯಾಗಿರೋ ಬಗ್ಗೆ ನಮಗೆ ಸಂದೇಹ ಬಂದಿರೋದು. ಇವನನ್ನು ಫಾಲೋ ಮಾಡಿಕೊಂಡು ಕೆಲವೊಬ್ಬರು ಓಡಾಡಿರೋದು ನಮಗೆ ಗೊತ್ತಾಗಿದೆ. ಸೊ ಹಾಗಾಗಿ ಅವರಿಗೆ ಇವನ ಮೂಮೆಂಟ್ ಬಗ್ಗೆ ಗೊತ್ತಾಗಿರೋದು. ಇಲ್ಲ, ಈ 4 ಜನ ಆರೋಪಿಗಳು ಯಾರೂ ಕೂಡ ಇವನ ಜೊತೆ ಕೆಲಸ ಮಾಡಿದವರು ಅಥವಾ ಇವನಿಗೆ ಪರಿಚಯದವರು ಇರತಕ್ಕಂಥದ್ದಲ್ಲ. ಇಲ್ಲಿ ನಮಗೆ ಮತ್ತೊಂದು ಮಾಹಿತಿ ಏನು ಗೊತ್ತಾಗಿದೆ ಅಂತಂದರೆ, ಇವನು ಸುಮಾರು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಭಾಗಿಯಾಗಿದ್ದು ಮತ್ತು ಇನ್ನೊಂದು ಯಾವುದೋ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ. ಸೊ ಹಾಗಾಗಿ ನೀವು ಅವನ್ನ ಅಪಹರಣ ಮಾಡಿ ದುಡ್ಡು ವಸೂಲಿ ಮಾಡಿದ್ರೆ ನಿಮಗೆ ನಿಮ್ಮ ವಿಚಾರವನ್ನು ಅವನು ಪೊಲೀಸರಿಗೆ ತಿಳಿಸಲ್ಲ, ಅವನು ಕೂಡ ಅಕ್ರಮವಾಗಿ ಹಣವನ್ನು ಕಳಿಸಿದ್ದಾನೆ ಅನ್ನುವಂಥ ಮಾಹಿತಿಯನ್ನು ಇವರಿಗೆ ಯಾರೋ ಕೊಟ್ಟಿದ್ದಾರೆ. ಈ 4 ಜನ ಆರೋಪಿಗಳಿಗೆ, ನಮ್ಮ ಕಡೆ ಯಾರು ಬಂಧಿತರಾಗಿದ್ದಾರೆ ಅವರಿಗೆ. ಸೊ ಹಾಗಾಗಿ ಆ ಒಂದು ಆಧಾರದ ಮೇಲೆ ಇವರು ಈ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಆ ಒಳಸಂಚಿನ ವಿಚಾರದಲ್ಲಿ ನಾವು ಮತ್ತಷ್ಟು ತನಿಖೆಯನ್ನು ನಡೆಸ್ತಾ ಇದ್ದೀವಿ. ಸದ್ಯಕ್ಕೆ ನಮ್ಮ ತನಿಖೆಯಲ್ಲಿ ಇವರು ಬೇರೆ ಈ ರೀತಿಯ ಅಪಹರಣ ಪ್ರಕರಣ ಮಾಡಿರೋದು ಕಂಡು ಬಂದಿರೋದಿಲ್ಲ. ಬಟ್ ಇನ್ನೂ ನಮ್ಮ ತನಿಖೆ ನಡೀತಾ ಇದೆ. ಈ ಸಾಮಾನ್ಯವಾಗಿ ಯಾವುದೇ ಒಂದು ಅಪಹರಣ ಪ್ರಕರಣ ಆದಾಗ ಈ ರೀತಿ ಬೇಡಿಕೆ ಇಟ್ಟಾಗ ಅದರಲ್ಲಿ ಎಷ್ಟು ಬರುತ್ತೋ ಅಷ್ಟು ತಗೊಂಡು ಹೋಗುವಂಥದ್ದು ಇದಿರುತ್ತೆ, ನಿದರ್ಶನಗಳು ಇದ್ದಾವೆ. ಇದರಲ್ಲಿ ಇವರ ಪೇಯಿಂಗ್ ಕೆಪಾಸಿಟಿ ನಮಗೆ 5 ಕೋಟಿ ಅಂತ ಏನು ಕಂಡು ಬಂದಿಲ್ಲ. ಆದರೆ ಇವರು ಅಪಹರಣಕ್ಕೆ ಒಳಗಾದ ಮರುದಿನವೇ ಅವರಿಗೆ ಕರೆ ಬಂದಾಗ 10 ಲಕ್ಷವನ್ನು ಇಮಿಡಿಯೇಟ್ಲಿ ರೆಡಿ ಮಾಡ್ಕೊಂಡಿದ್ರು. ಇನ್ನು ಮುಂದೆ ಎಷ್ಟು ಕೊಡೋ ಇದಿತ್ತು ಅದನ್ನು ನಾವು ನಮ್ಮ ತನಿಖೆಯಲ್ಲಿ ನೋಡ್ತೀವಿ. ನಮಗೆ ಯಾರು ಇದ್ದಾರೆ ಯಾರು ಇಲ್ಲ ಅನ್ನುವಂಥದ್ದನ್ನು ಪೂರ್ತಿಯಾಗಿ ಪ್ರೂವ್ ಆಗದೆ ನಾವು ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಅದು ಆ ವ್ಯಕ್ತಿಯ ಒಂದು ಮೂಲಭೂತ ಹಕ್ಕು. ಆರೋಪಿ ಇಲ್ಲದೇ
ಆರೋಪಿ ಅನ್ನಿಸ್ಕೊಳ್ಳೋದು ತಪ್ಪಾಗುತ್ತೆ. ಸೊ ನಮ್ಮದು ತನಿಖೆ ನಡೀತಾ ಇದೆ. ತನಿಖೆ ನಡೆದು ಅದರಲ್ಲಿ ಯಾರದೇ ಪಾತ್ರ ಇರಲಿ, ದಲಿತ ಮುಖಂಡ ಅಂತಲ್ಲ, ಮಹಿಳೆ ಅಂತಲ್ಲ, ಯಾರದೇ ಪಾತ್ರ ಇದ್ದರೂ ಕೂಡ ಯಾರನ್ನೂ ಕೂಡ ನಾವು ಬಿಡೋದಿಲ್ಲ. ಸುಲಭವಾಗಿ ದುಡ್ಡು ಸಿಗುತ್ತೆ ಅಂತಂದರೆ ಯಾರಾದರೂ ಏನಾದರೂ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾವಿನ್ನೂ ನೋಡ್ತಾ ಇದ್ದೀವಿ ಏನು ಎಕ್ಸಾಕ್ಟ್ ಕಾರಣ ಅಂತೇಳಿ. ಯಾಕಂದರೆ ಅವ್ರಿಗೆ ಸಂಬಂಧ ಅಂತೂ ಇಲ್ಲ. ಅದಂತೂ ನಮ್ಮ ತನಿಖೆಯಲ್ಲಿ ಇಲ್ಲಿವರೆಗೂ ನಮಗೆ ಗೊತ್ತಾಗಿರ್ತಕ್ಕಂಥ ಅಂಶ.